ಮೆರಗು, ಮಾತಿಗೆ ಮಧುರತೆ ಹಾಗೂ ತಂದೆಯಂತೆಯೇ ಸರಳತೆಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಾಗುತ್ತಿರುವಂತಹ ಎಸ್ ನಿಜಲಿಂಗಪ್ಪನವರ ಕರುಳಕುಡಿಯಾದಂತಹ ಶ್ರೀಯುತ ಕಿರಣ್ ಶಂಕರ್ ಎಸ್ಎನ್ರವರು ಇಂದಿನ ಸಮಾರಂಭವನ್ನು ಕುರಿತು ಕೆಲವು ಹಿತನುಡಿಗಳನ್ನು ನುಡಿಯಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಭಾಳ ಜನ ಸ್ಟೂಡೆಂಟ್ಸ್ ಇದ್ದೀರ, ಅದಕ್ಕೆ ನಾನು ಮಾತಾಡೋದು ಅವ್ರಿಗಾಗಿ ಮಾತಾಡಬೇಕು. ನಾನು ಒಂದಾನೊಂದು ಕಾಲದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಅಲ್ಲೇ ಕೆಳಗಡೆನೇ ಕುತ್ಕೊತಾ ಇದ್ದೆ. ವೇದಿಕೆ ಮೇಲೆಲ್ಲ ದೊಡ್ಡವರೆಲ್ಲ ಕುತ್ಕೊತಾ ಇದ್ದರು. ಅವರು ಭಾಷಣ ಮಾಡ್ಬೇಕಾದ್ರೆ ನಾನು ಅನ್ಕೊತಾ ಇದ್ದೆ, ನಾನು ಹುಟ್ಟಿರೋದು ಅವ್ರ ಮೇಲೆ, ಅವರಾದ್ಮೇಲೆ ಹುಟ್ಟಿರೋದು, ನನಗೆ ಬುದ್ಧಿ ಅವ್ರಿಗಿಂತ ಜಾಸ್ತಿ ಇರಬೇಕಲ್ಲ ಅಂತ ಯೋಚನೆ ಬರ್ತಾಯಿತ್ತು. ಸೊ ತಮಗೂ ಆ ಥರ ಬಂದರೆ ತಪ್ಪೇನಿಲ್ಲ. ಯಾಕೆ ಅಂದರೆ ಜನ್ರೇಷನ್ ಪ್ರೋಗ್ರೆಸ್ ಆಗಬೇಕು ಅಂದರೆ ನೀವು ಎಲ್ಲರೂ ನನಗಿಂತ ಬುದ್ಧಿವಂತರಾಗಿರಬೇಕು, ಅದರಲ್ಲೇನೂ ತಪ್ಪಿಲ್ಲ. ನಮ್ದು ಏನು ಅಂದರೆ ಸ್ವಲ್ಪ ನಿಮಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಈ ಕಂಪ್ಯೂಟರ್ಸ್ ಬಂದ ಮೇಲೆ ಎಷ್ಟೋ ಜನಕ್ಕೆ ಹೆದರಿಕೆ ಆಗ್ತಾಯಿದೆ ಅದನ್ನು ನೋಡಿದ್ರೆ. ಈಗ ನಮಗೆ ಆಗಲಿ, ಈವನ್ ಬರೀ ಮೊಬೈಲ್ ಕೊಟ್ಟರು ಸುತ್ತ ನಮಗೆ ಜಲ್ದಿ ತಿಳ್ಕೊಳಕ್ಕಾಗಲ್ಲ. ನೀವೆಲ್ಲ ಒಂದು 5 ನಿಮಿಷದಲ್ಲಿ ತಿಳ್ಕೊತೀರ. ಯಾಕೆ ಅಂದರೆ ಆ ತಿಳಿಯೋ ಕೆಪಾಸಿಟಿ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ, ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ವಿಷಯ ಹೇಳ್ತೀನಿ, ಕಂಪ್ಯೂಟ್ರಿಗೆ ಹೆದರ್ಕೋಬೇಕಾಗಿಲ್ಲ ತಾವ್ಯಾರು. ನೀವು ಅಂಗಡಿಯಿಂದ ಒಂದು ಕಂಪ್ಯೂಟರ್ ತಂದು ಮನೆಗೆ ನೋಡಿ, ಅದೇನೂ ಮಾಡಲ್ಲ. ನೀವು ಫೀಡ್ ಮಾಡಿದ್ರೆ ಮಾಡುತ್ತೆ. ಅಪ್ಲೋಡ್ ಮಾಡಬೇಕು, ಮೈಕ್ರೋಸಾಫ್ಟ್ ಲೋಡ್ ಮಾಡಬೇಕು, ಆಮೇಲೆ ಸ್ಟಾರ್ಟ್ಸ್ ವರ್ಕಿಂಗ್. ಏನೂ ನೀವು ಲೋಡ್ ಮಾಡಲಿಲ್ಲ ಅಂದರೆ ಅದೇನೂ ವರ್ಕ್ ಮಾಡೋದಿಲ್ಲ. ಅದಕ್ಕೆ ಹೆದರ್ಕೋಬೇಕಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನಿದೆ, ಬ್ರೈನ್ನಲ್ಲಿ ಏನಿದೆ, ಮೈಂಡು, ಅದೆಲ್ಲ ಭಾಳ ಇಂಪಾರ್ಟೆಂಟು. ದೇ ವರ್ಕ್ ಫಾಸ್ಟರ್ ದ್ಯಾನ್ ಕಂಪ್ಯೂಟರ್ಸ್. ಆಮೇಲೆ ಕೆಲವು ಹುಡುಗರು ಎಕ್ಸಾಮ್ ಟೈಮಲ್ಲಿ ಭಾಳ ಓದ್ತೀರ, ನಿದ್ದೆ ಮಾಡೋಕ್ಕೂ ಸುತ ಹೋಗಲ್ಲ. ದಟ್ ಈಸ್ ರಾಂಗ್. ಮೈಂಡ್ ಏನಾಗುತ್ತೆ ಅಂದರೆ ನೀವು ನಿದ್ದೆ ಮಾಡಿದಾಗ ನೀವು ಏನೇನು ಓದಿದ್ದೀರೋ ಅದೆಲ್ಲ ಒಂದು ಪ್ರಾಪರ್ ಆರ್ಡ್ರ್ನಲ್ಲಿ ಸ್ಟೋರ್ ಮಾಡುತ್ತೆ. ಹಿಸ್ಟ್ರಿನೂ ಓದ್ತೀರಾ, ಮ್ಯಾಥಮೆಟಿಕ್ಸು ಮಾಡಿರ್ತೀರ, ಅದೆಲ್ಲ ಮಿಕ್ಸ್ ಆಗಲ್ಲ. ಅದು ಯಾಕಾಗಲ್ಲ ಅಂದರೆ ನೀವು ನಿದ್ದೆ ಮಾಡೋದ್ರಿಂದ ಅದು ಬ್ರೈನಲ್ಲಿ ಎಲ್ಲೆಲ್ಲಿ ಏನೇನು ಸ್ಟೋರ್ ಮಾಡಬೇಕು, ಯಾವ್ದು ಫಸ್ಟ್ ಇರಬೇಕು, ಯಾವ್ದು ಸೆಕೆಂಡ್ ಇರಬೇಕು, ಪ್ರತಿಯೊಂದು ಅದಾಗದೇ ಆಟೋಮೆಟಿಕ್ಕಾಗಿ ಮಾಡ್ತಿರುತ್ತೆ, ನಮಗೆ ಗೊತ್ತಿಲ್ಲ ಅದು. ಹಾಗಾಗಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು. ಕಂಪ್ಯೂಟರ್ಸ್ ಏನು ಅಂತಂದರೆ ಏನೋ ಭಾಳ ಫಾಸ್ಟಾಗಿ ವರ್ಕ್ ಮಾಡುತ್ತೆ ಅಂತ ಹೆದರ್ಕೋಬೇಕಾಗಿಲ್ಲ ಅದಕ್ಕೆ ಯಾರು. ಯಾಕೆ ಅಂದರೆ ಅದು ಕಂಪ್ಯೂಟ್ರ್ ಡಿಸೈನ್ ಮಾಡಿದ್ದೇ ನಾವು, ಗೊತ್ತಾಯ್ತಾ? ಹಾಗಾಗಿ ನಾವು ಯಾವತ್ತೇ ಆಗಲಿ ಕಂಪ್ಯೂಟ್ರಿಗಿಂತ ನಮಗೆ ಜಾಸ್ತಿ ಬುದ್ಧಿ ಇದೆ. ಅದು ಇಟ್ಸ್ ಓನ್ಲಿ ಮೆಷಿನ್, ಇಟ್ ವರ್ಕ್ಸ್ ಫಾಸ್ಟ್, ಡಸಂಟ್ ಮೀನ್ ದಟ್ ಇಟ್ ಈಸ್ ವೆರಿ ಇಂಟೆಲಿಜೆಂಟ್. ಆಗಬೇಕಾಗಿಲ್ಲ. ದಯವಿಟ್ಟು ಬರೀ ಸಿಲೆಬಸ್ ವಿಷಯದಲ್ಲಿ ಯೋಚನೆ ಮಾಡಬೇಡಿ. ನಾವು ಸಿಲೆಬಸ್ಸು ಈಗಿನ ಪ್ರಕಾರ ನಾಲೆಡ್ಜ್ ನೋಡಿದ್ರೆ, ಪ್ರೋಗ್ರೆಸ್ ನೋಡಿದ್ರೆ, ಸೈನ್ಸು ಎವ್ರಿ ಡೇ ಸಿಲೆಬಸ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಯಾವಾಗ ಒಂದು ಸಲ ಸಿಲೆಬಸ್ಗಳು ಚೇಂಜ್ ಮಾಡ್ತಾರೆ, ಅದು ಏನೂ ಮಾಡೋಕ್ಕಾಗಲ್ಲ. ಎಕ್ಸಾಮಿನೇಷನ್ನು ಅದೆಲ್ಲ ಒಂದು ಪ್ರೊಸೀಜರ್ನಲ್ಲಿ ನಡೀತಾ ಇರುತ್ತೆ. ಆದರೆ ಪ್ರಪಂಚ ಅದಕ್ಕಿಂತ ಭಾಳ ಫಾಸ್ಟಾಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ತಾವು ಮಾರ್ಕೆಟಲ್ಲಿ ಏನು ಸಿಗುತ್ತೆ, ಬುಕ್ಸು, ಇಂಟರ್ನೆಟ್ಟಲ್ಲಿ ಏನು ಸಿಗುತ್ತೆ, ಅದನ್ನೆಲ್ಲ ಓದಿ ಇನ್ನೂ ಜಾಸ್ತಿ ತಿಳ್ಕೋಬೇಕು. ಬರೀ ಸಿಲೆಬಸ್ ತಿಳ್ಕೊಂಡು ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರಿಂದ ಭಾಳ ಯೂಸ್ ಆಗಲ್ಲ. ನಮ್ಮ ಇಂಟೆಲಿಜೆನ್ಸ್ ಶಾರ್ಪ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ರೀಡ್ ಮೋರ್ ದ್ಯಾನ್ ವಾಟ್ ಈಸ್ ದೇರ್ ಇನ್ ದಿ ಸಿಲೆಬಸ್. ತಾವೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ನಮಸ್ಕಾರ.